ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಮೆಂತೆ ಪರಾಟ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಮಕ್ಕಳು ಸೊಪ್ಪು ತಿನ್ನಲ್ಲ, ಅವರಿಗೆ ಈ ರೀತಿ ಮಾಡಿಕೊಟ್ರೆ ಪರಾಠನ ಅವ್ರಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ಸೊಪ್ಪಿದೆ ಅಂತ, ಕಲರ್ಫುಲ್ಲಾಗಿದೆ ಅಂತ ತಿಳ್ಕೊಳ್ತಾರೆ ಮತ್ತು ತಿಂತಾರೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: ಫ್ರೆಶ್ ಆಗಿರುವಂಥ ಮೆಂತೆ ಸೊಪ್ಪು, ಗೋಧಿ ಹಿಟ್ಟು, ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಓಂ ಕಾಳು, ಧನಿಯಾ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರ ಪೌಡ್ರ್ ತೊಗೊಂಡಿದ್ದೀನಿ, ಉಪ್ಪು, ಕಟ್ ಮಾಡಿರೋಂಥ ಈರುಳ್ಳಿ, ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಕ್ಲೀನ್ ಮಾಡಿರುವಂಥ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಒಂಚೂರು ಹಾಗೆ ಇಟ್ಬಿಡಿ, ಅದನ್ನು ಕಟ್ ಮಾಡಿ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಬೇಕಾದ್ರೆ ಹಾಗೆ ಮಾಡಿ, ಇಲ್ಲಾಂದರೆ ಒಂದು ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು. ಯಾಕಂದರೆ ಸೊಪ್ಪಲ್ಲಿ ನೀರಿರುತ್ತಲ್ಲ, ಅದೇ ಬಿಡುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ, ನೀವು ಬೇಕಾದರೆ ಮಲ್ಟಿಗ್ರೇನ್ ಆಟ ಕೂಡ ಹಾಕ್ಕೋಬೋದು. ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು. ನಾನಿಲ್ಲಿ ಅಚ್ಕಾರ ಪೌಡ್ರ್ ಹಾಕ್ತಾಯಿದ್ದೀನಿ, ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೋಬೋದು. ಉಪ್ಪು, ಧನಿಯಾ ಪೌಡರು, ಜೀರಿಗೆ, ಗರಂ ಮಸಾಲ, ಓಂ ಕಾಳು. ಇದನ್ನು ಹಾಗೆ ನಾನು ಕಲಿಸ್ತಾ ಇದ್ದೀನಿ, ನೀರು ಹಾಕ್ತಾ ಇಲ್ಲ. ನಿಮಗೆ ನೀರು ಬೇಕು ಅನಿಸಿದ್ರೆ ಅಷ್ಟೇ ಹಾಕಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಇಲ್ಲಿ ನೋಡಿ, ಸೊಪ್ಪಿನಲ್ಲಿರುವ ನೀರೇ ಸಾಕಾಗ್ತಿದೆ ಇದಕ್ಕೆ. ಸಾಫ್ಟಾಗಿ ನಾದ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾದ್ಕೊಳ್ಳಿ. ಆಮೇಲೆ ಇದನ್ನು ಒಂದು 10 ಮಿನಿಟ್ಸ್ ಅಷ್ಟು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಿ, ಅಂದರೆ ಪರಾಟ ಸಾಫ್ಟಾಗಿ ಬರುತ್ತೆ ಅಂತ. ನೀವು ಬೇಕಾದರೆ ಚಟ್ನಿ ಕೂಡ ಮಾಡ್ಕೋಬೋದು. ನಾನು ಮೊಸರು ಇತ್ತು, ಮೊಸರಿಗೆ ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕಲಿಸ್ಬಿಟ್ಟು ಇಡ್ತಾಯಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿ ಹತ್ತತ್ತೆ. ಬೇಕಾದ್ರೆ ಕೆಚಪ್ ಕೂಡ ತೊಗೋಬಹುದು, ಇಲ್ಲ ಕಾಯಿ ಚಟ್ನಿ, ಉಪ್ಪಿನಕಾಯಿ, ಆ ರೀತಿಯೂ ತಿನ್ಬೋದು. ಇಲ್ಲಿ ನೋಡಿ, ಸಾಫ್ಟಾಗಿ ರೆಡಿಯಾಗಿದೆ ಹಿಟ್ಟು. ಒಂದು ಉಳ್ಳೆ ತಗೊಂಡು ಲಟ್ಟಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ಇಲ್ಲಿ ಕರೆಂಟ್ ಹೋಯಿತು, ಅದಕ್ಕೆ ಆ ರೀತಿ ಕಾಣ್ತಿದೆ. ಮತ್ತೆ ಒಂದು ಲಟ್ಟಿಸಿ ತೋರಿಸಿದ್ದೀನಿ ನೋಡಿ. ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ತುಪ್ಪ ಹಾಕಿದ್ದಕ್ಕೆ ಅದು ಹೊಗೆ ಬರ್ತಾ ಇರುತ್ತೆ. ಎಣ್ಣೆಗಿಂತ ತುಪ್ಪನೇ ಹೆಲ್ದಿ ಅಲ್ವಾ, ಅದಕ್ಕೋಸ್ಕರ ನಾನು ಲಟ್ಟಿಸ್ಬೇಕಾದ್ರೂ ತುಪ್ಪ ಹಾಕದೆ, ಮತ್ತು ಬೇಯಿಸ್ಬೇಕಾದ್ರೂ ತುಪ್ಪ ಹಾಕಿದ್ದೀನಿ. ನೀವು ಶೇಪು ಯಾವ ಬೇಕಾದ್ರೂ ಕೊಡ್ಬೋದು. ನಾನಿಲ್ಲಿ ರೌಂಡಾಗಿ ಕೂಡ ಲಟ್ಟಿಸಿದ್ದೀನಿ, ಮತ್ತು ಟ್ರಯಾಂಗಲ್ ಶೇಪು ಕೊಟ್ಟಿದ್ದೀನಿ. ನೋಡಿ, ಸಾಫ್ಟಾಗಿ ಬರುತ್ತೆ. ನಾನಿದು ಬೆಳಗಿನ ತಿಂಡಿಗೆ ಮಾಡಿದ್ದೆ, ಸ್ವಲ್ಪ ಅವಸರಾಯಿತು. ಸ್ವಲ್ಪ ತುಪ್ಪ ಸವರ್ಬಿಟ್ಟು ಗೋಧಿ ಹಿಟ್ಟನ್ನ ಹಾಕಿ ಈ ರೀತಿ ಬಾಕ್ಸಿಗೆ ನಾವು ಕಟ್ಟಿದ್ರೆ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ, ಮತ್ತು ಮಧ್ಯಾಹ್ನ ತನಕನೂ ಸಾಫ್ಟಾಗಿಯೇ ಉಳಿಯುತ್ತೆ. ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಕೂದಲಿಗೂ ತುಂಬ ಒಳ್ಳೆಯದು. ನಾನು ಮೊದಲೇ ಲಟ್ಟಿಸಿಟ್ಟಿದ್ದೆ, ಅದನ್ನು ಬೇಯಿಸ್ತಾ ಇದ್ದೀನಿ. ಅದನ್ನು ನೀವು ಈವ್ನಿಂಗು ಇದಷ್ಟೇ ತಿಂತೀನಿ ಅಂದ್ರೂ ನಡೆಯುತ್ತೆ. ಡಿನ್ನರ್ ಬೇಡಪ್ಪ ಅಂತಂದರೆ ಒಂದು 2 ಅಥವಾ ಪರಾಟ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ.
ಪರಾಠ ರೆಡಿಯಾಗಿದೆ. ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.